ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಜನಸಂಘ ಏನು ನಂದಾದೀಪ ಇರುತ್ತೆ, ನಂದಾದೀಪ ಹೋಗುತ್ತೆ, ಕಮಲ ಬರುತ್ತೆ. ನಮಗೆಲ್ಲ ಸಾಕಷ್ಟು ಜನ RSSನ ಸಂಘದ ಕಾರ್ಯಕರ್ತರು ಭೂಗತರಾಗಿದ್ದರಿಂದ ಮೂಲ RSS ಇಂದ ಬಂದವರು RSSನ ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ನೀವು ಹೊರಗಡೆಯಿಂದ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾರೆ. ಹೊರತು ಏನು ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಬೇಕು, ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಬೇಕು. ಒಂದು ಭಾರತೀಯ ಜನತಾ ಪಾರ್ಟಿ ಯಾಕೆ ಅಂದರೆ ದೇಶಭಕ್ತಿ ಪಾರ್ಟಿ, RSS ಏನಂದರೆ ದೇಶ ಪ್ರೇಮ ಹುಟ್ಟಿ ಹಾಕುವಂಥ ಒಂದು ಸಂಘಟನೆ. ಮತ್ತು ಎಷ್ಟೋ ಜನ ಇವತ್ತು ಮನೆ ಬಿಟ್ಟು ಹೋಗಿದ್ದಾರೆ, ಕೆಲವರು ಇಲ್ಲೇ ಇದ್ದಾರೆ, ಮತದಾನ ಇಲ್ಲೇ ಇಟ್ಕೊಂಡಿದ್ದಾರೆ. ಅಂಥವರು ಕೂಡ ಇಲ್ಲಿ ಬರ್ತಾರೆ ಮತ್ತು ಓಟ್ ಹಾಕಿ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಪರಿಚಿತರಿದ್ರು ಕೂಡ ಅವರು ಎಲ್ಲರೂ ಓಟ್ ಹಾಕ್ಬೇಕಾದ್ರೆ ನ್ಯಾಚುರಲ್ ಆಗಿ ಹೋಗೋದು ಭಾರತೀಯ ಜನತಾ ಪಾರ್ಟಿ ಮತ್ತು ಕಮಲದ ಚಿಹ್ನೆಗೆ ಹೋಗುತ್ತೆ ಹೊರತು ಕಾಂಗ್ರೆಸ್ಗೆ ಓಟ್ ಹಾಕೋರು ಇದ್ರು ಇಲ್ಲ ಅಂತಲ್ಲ. 1976 ಎಮರ್ಜೆನ್ಸಿ ಕಾಲದಲ್ಲಿ ನಾನು ಮೊದಲನೇದಾಗಿ ಗುಂಡೇಶೆಟ್ಟಿ ಅವರ ಚುನಾವಣೆ, ಆಗ ಅವರು ಜೈಲಲ್ಲಿದ್ದರು ಎಮರ್ಜೆನ್ಸಿಲಿ. ಆ ಸಂದರ್ಭದಲ್ಲಿ ನಾನು 1966ರಿಂದ RSSಲ್ಲಿ ಇರೋದ್ರಿಂದ ಆಗೆಲ್ಲ ಜನಸಂಘ ಅಂದರೆ RSSನ ಕಾರ್ಯಕರ್ತರು ಜನಸಂಘದಲ್ಲೂ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಬಂದಿರೋವಂಥ ಸಂದರ್ಭದಲ್ಲಿ 1976ರಲ್ಲಿ ಗುಂಡೇಶೆಟ್ಟರು ಜೈಲಲ್ಲಿದ್ದಾಗ ಚುನಾವಣೆ ನಡೀತಾ ಇತ್ತು. ಸಾಕಷ್ಟು ಜನ RSSನ ಸಂಘದ ಕಾರ್ಯಕರ್ತರು ಭೂಗತರಾಗಿದ್ದರಿಂದ ಒಂದಷ್ಟು ಜನ ಸ್ವಯಂ ಸೇವಕರು ಯಾರಿದ್ರು ನಮ್ಮಂಥವ್ರು ನಮ್ಗೆ ಹೇಳೋರು. ಆಗ ನನಗೇನು 16 ವರ್ಷ ಫಸ್ಟ್ PUC ಓದ್ತಿದ್ದೆ. ಅಂಥ ಒಂದು ಸಂದರ್ಭದಲ್ಲಿ ಚುನಾವಣೆ ಬಂದಾಗ ಸಂಘದ ಕಡೆಯಿಂದ ಒಂದಷ್ಟು ಪಾಂಪ್ಲೆಟ್ಸ್, ಆಗಿನ ಕಾಲದಲ್ಲಿ ಪಾಂಪ್ಲೆಟ್ಸ್ ಅಂದರೆ ಸೈಕ್ಲೋ ಸ್ಟೈಲ್ ಒಂದು ಕಾಪಿ ಕೊಡೋರು, ಅದನ್ನು ತೊಗೊಂಡೋಗಿ ಎಲ್ಲಿ ಗ್ರ್ಯಾಜುಯೇಟ್ಸ್ ಇದ್ದಾರೆ ಅವ್ರಿಗೆಲ್ಲ ಕೊಡಬೇಕು ಅಂದ್ರೆ. ಆಗ ನಮ್ಮ ಸರಿಸುಮಾರು ಇದರಲ್ಲಿ ಒಂದು 30-35 ಜನ ಗ್ರ್ಯಾಜುಯೇಟ್ಸ್ ಇದ್ದರು. ಈಗಲೂ ನೆನಪಿದೆ, ಯಮುನಾಸ ಅಂತೇಳಿ ಒಬ್ಬ ಗ್ರ್ಯಾಜುಯೇಟು ಅವ್ರ ಮನೆಗೆ ತೊಗೊಂಡೋಗಿ ಕೊಡೋವಂಥ ಸಂದರ್ಭದಲ್ಲಿ ನನಗೆ ಹಿಂದ್ಗಡೆಯಿಂದ ಬಂದು ಪೊಲೀಸು ಮಫ್ತಿಲಿರೋರು ಬಂದು ಕರ್ಕೊಂಡು ಹೋದರು. ಮೈನರ್ ಆಗಿರೋದ್ರಿಂದ 15 ದಿವಸ ಚಿಕ್ಕಪೇಟೆ ಪೊಲೀಸ್ ಸ್ಟೇಷನಲ್ಲಿ 15 ದಿವಸ ರಿಮ್ಯಾಂಡ್ ಹೋಮಲ್ಲಿ ಇಟ್ಟಿದ್ರು. ಅಂದರೆ ಪ್ರಾರಂಭ ಆಗಿದ್ದು ಆಗ RSS ಅಂದರೆ ಜನಸಂಘಕ್ಕೆ ಎಲ್ಲ ಸಂಘದ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ರು. ಆಗ 1977ರಲ್ಲಿ ಚುನಾವಣೆ ಬಂತು. ಜನತಾ ಪಾರ್ಟಿ ಅಂಥೇಳಿ ಒಂದು ವಿಲೀನ ಆಯಿತು ಭಾರತೀಯ ಜನಸಂಘ. ಕಾರಣ ಏನಂದರೆ ಒಟ್ಟು ಏನು ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಬೇಕು, ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಅವತ್ತು ಯೂತ್ ಮೂಮೆಂಟು ಸ್ಟೂಡೆಂಟ್ಸ್ ಎಲ್ಲ ಅವತ್ತು ಫೀಲ್ಡ್ಗಿಳಿದು ಮಾಡ್ತಾಯಿದ್ರು. ಸುಮಾರು 3-4 ತಿಂಗಳ ಚುನಾವಣೆ. ಸದಾನಂದ ಹೆಗ್ಡೆ ಅಂತೇಳಿ ಆಗ ಚೀಫ್ ಜಸ್ಟಿಸ್ ಆಗಿದ್ದರು ಸುಪ್ರೀಂ ಕೋರ್ಟಲ್ಲಿ. ಅವರು ರಾಜೀನಾಮೆ ಕೊಟ್ಟು ಬೆಂಗಳೂರಿಂದ ಚುನಾವಣೆಗೆ ನಿಂತಿದ್ದರು. ಆ ಚುನಾವಣೆಗೆ ನಿಂತಾಗ ಅವರು ಜನತಾ ಪಾರ್ಟಿಯಿಂದ ನಿಂತಾಗ ಅವ್ರನ್ನ ಗೆಲ್ಲಿಸಲೇಬೇಕು ಮತ್ತು ಕೆಲಸ ಮಾಡಬೇಕು ಅಂತೇಳಿ ಒಂದು ಸ್ಟೂಡೆಂಟ್ ಮೂಮೆಂಟ್ ಬಂದಾಗ ಮತ್ತು ಭಾರತೀಯ ಜನಸಂಘದಿಂದ ನಮಗೆ ಜನತಾ ಪಕ್ಷಕ್ಕೆ ವಿಲೀನ ಆದಾಗ RSS ಅವರೆಲ್ಲ ಫುಲ್ ಫ್ಲೆಡ್ಜೆಡ್ ಆಗಿ ಅವತ್ತು ಕೆಲಸ ಮಾಡ್ತಾಯಿದ್ವಿ. ಆಗೆಲ್ಲ ಏನೂ ನಿರ್ಬಂಧನೆ ಇರಲಿಲ್ಲ. ಸುಮಾರು 4 ತಿಂಗಳು ಚುನಾವಣೆ, ಅದು ನೇಗಿಲ ಒತ್ತ ರೈತ ಚುನಾವಣೆ ಮಾಡ್ತಾಯಿದ್ವಿ. ಒಂದು ಭರ್ಜರಿ ಮೆಜಾರಿಟಿಲಿ ಆವತ್ತಿನ ದಿವಸ ಇಡೀ ಬೆಂಗಳೂರು ಒಂದೇ ಸೀಟು, ಅದು MP ಸೀಟು. KS ಹೆಗ್ಡೆ ಅವರು ಗೆಲ್ತಾರೆ. ಗೆದ್ದಾದಮೇಲೆ ಅವರು 1977ರಲ್ಲಿ ಸ್ಪೀಕರ್ ಕೂಡ ಆಗ್ತಾರೆ. ಸ್ಪೀಕರ್ ಆದಮೇಲೆ 1980ವರೆಗೂ ನಡೆಯುತ್ತೆ ಇದು ಏನು ಜನತಾ ಪಾರ್ಟಿ. ಯಾವಾಗ ಭಾರತೀಯ ಜನತಾ ಪಾರ್ಟಿಲಿ ದ್ವಿಸದಸ್ಯ ಇರಬಾರ್ದು, ನೀವು ಕೆಲವರು RSSಲ್ಲೂ ಇರ್ತೀರ, ಇಲ್ಲಿ ಜನತಾ ಪಾರ್ಟಿಲೂ ಇರ್ತದೆ, ಎಲ್ಲರೂ ಒಂದು ಕಡೆ ಇರಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನು ಭಾರತೀಯ ಜನಸಂಘದಿಂದ ಸುಮಾರು 90 ಜನ MP ಗೆದ್ದಿರ್ತಾರೆ ಜನತಾ ಪಾರ್ಟಿ. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಅದ್ವಾನಿ ಅವರು ಇರ್ಬೋದು, ಎಲ್ಲರೂ ಕೂಡ ಮಿನಿಸ್ಟರ್ಸ್ ಆಗಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಾವು ಮೂಲ RSSಯಿಂದ ಬಂದವರು RSSನ ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ನಿಮ್ಗೆ ಹೊರಗಡೆಯಿಂದ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾರೆ. ಹೊರತು ಯಾರೂ ಕೂಡ 80ರ ನಂತರ ಇರ್ತಾರೆ. 1980 ಏಪ್ರಿಲ್ 6ರಲ್ಲಿ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಉದಯ ಆಗುತ್ತೆ. ಯಾಕೆಂದರೆ ಜನಸಂಘ ಏನು ನಂದಾದೀಪ ಇರುತ್ತೆ, ನಂದಾದೀಪ ಹೋಗುತ್ತೆ, ಕಮಲ ಬರುತ್ತೆ ನಮಗೆಲ್ಲ. ಅಲ್ಲಿಂದ ಆಚೆಗೆ ನಿರಂತರವಾಗಿ ಸಂಘಟನೆ ಕೆಲಸ ಮಾಡಿಕೊಂಡೇ ಬರ್ತಾಯಿದ್ವಿ. ಆವತ್ತಿನ ದಿನಗಳಲ್ಲಿ ಇಡೀ ಚಿಕ್ಕಪೇಟೆ ಅಂದರೆ ಆಗ ಚಿಕ್ಕಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತಿತ್ತು. ಆ ಚಿಕ್ಕಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಇವತ್ತು ಏನು ಚಿಕ್ಕಪೇಟೆ ಅಂದರೆ ನಮಗೆ ಕಬ್ಬನ್ಪೇಟೆ ಮೈನ್ ರೋಡ್ ಇರೋದಾಗ ಕಬ್ಬನ್ಪೇಟೆ ಮೈನ್ ರೋಡ್ನ 3 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಮಾಡಿದ್ದಾರೆ. ಆಗ ಒಂದು ಶಿವಾಜಿನಗರಕ್ಕೆ ಒಂದು ಭಾಗ ಹೋಗುತ್ತೆ, ಒಂದು ಭಾಗ
ಚಾಮರಾಜಪೇಟೆಗೆ ಹೋಗುತ್ತೆ, ಮತ್ತು ಒಂದು ಭಾಗ ಚಿಕ್ಕಪೇಟೆ ಅಸೆಂಬ್ಲಿಲಿ ಇರುತ್ತೆ. ಅದಾದ ನಂತರ ಈಗಾಗಿರೋದು ಒಂದು ಭಾಗ ಚಿಕ್ಕಪೇಟೆ ವಾರ್ಡು ಗಾಂಧಿನಗರ ಅಸೆಂಬ್ಲಿಗೆ ಸೇರುತ್ತೆ, ಒಂದು ಭಾಗ ಸಂಪಂಗಿ ರಾಮನಗರ ವಾರ್ಡು ಶಿವಾಜಿನಗರಕ್ಕೆ ಸೇರುತ್ತೆ, ಇನ್ನೊಂದು ಭಾಗ ಧರ್ಮರಾಯ ಟೆಂಪಲ್ ವಾರ್ಡ್ ಅಂತೇಳಿ ಮಾಡಿ ಆ ಭಾಗನ ಇವತ್ತಿನ ದಿವಸ ಚಾಮರಾಜಪೇಟೆ ಹೋಗಿ ಚಿಕ್ಕಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಆಗಿದೆ. ಚಿಕ್ಕಪೇಟೆ ವಾರ್ಡಿನ ಇದು ಏನಂದರೆ ಆವತ್ತಿಂದ ಇವತ್ತುವರೆಗೂ RSSನ ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು ಮತ್ತು ಹೆಚ್ಚಿಗೆ ಶಾಖೆಗಳು, ನಾವು ಸಣ್ಣ ಹುಡುಗರು 66, 68ರಿಂದ 79ವರೆಗೂ ನೋಡ್ದಂಗೆ 18 ಶಾಖೆಗಳು ನಡೀತಾ ಇತ್ತು. ಈಗಲೂ ಕೂಡ 12 ಶಾಖೆಗಳಿಗೂ ಹೆಚ್ಚು ಇವತ್ತಿನ ದಿವಸ ನಡೀತದೆ. ಮತ್ತು ನಿರಂತರ ಸಂಘದ ಚಟುವಟಿಕೆಗಳು ಎಲ್ಲ ಮನೆಯಲ್ಲೂ ಒಬ್ಬರಲ್ಲ ಒಂದು ರೀತಿಯಲ್ಲಿ ಸ್ವಯಂ ಸಾಕ್ಷರರಾಗಿರ್ತಾರೆ, ಕೆಲವರು ವಿಶ್ವ ಹಿಂದೂ ಪರಿಷತ್ತಲ್ಲಿ ಇರ್ತಾರೆ, ಕೆಲವರು ABVP BMS ಈ ರೀತಿ ಅನೇಕ ಏನು RSSನ ಒಂದು ಪ್ರಕಲ್ಪಗಳಿದೆ ಆ ಒಂದು ಪರಿವಾರದ ಜೊತೆಗೆ ಜೋಡಿಸ್ಕೊಂಡು ಬಂದಿರೋದ್ರಿಂದ BJP ಒಂದು ಸ್ಟ್ರಾಂಗ್ ಹೋಲ್ಡ್ BJP ಆಯಿತು. ಪ್ರಾರಂಭದ ದಿನಗಳಲ್ಲಿ 4-5 ಜನ 6 ಜನ ಇರ್ತಾಯಿದ್ವಿ. ಅದಾದಮೇಲೆ RSS ಅವರು ಎಲ್ಲರೂ ಸೇರಿದ್ರೆ ಒಂದು 15-20 ಜನ ಕಾರ್ಯಕರ್ತರು ಇರ್ತಾಯಿದ್ರು. ಕ್ರಮೇಣ ಬರ್ತಾ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸ ಇಲ್ಲಿ ನೇಕಾರರೇ ಇದ್ದಂಥ ಸ್ಥಳ. ನೇಕಾರರು ಬಿಟ್ಟರೆ ಸೋಮವಂಶ ಆರ್ಯಕ್ಷೇತ್ರಿ ಅಂತ ಚಿನ್ನದ ಕೆಲಸ ಮಾಡೋರು ಇರೋರು, ಒಂದಷ್ಟು ಮರಾಠಿಗರಿರೋರು, ಒಂದಷ್ಟು ಬಲ್ಜಿಗರಿರೋರು, ಈ ರೀತಿ ಎಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿ ಇರೋವಂಥ ಏರಿಯಾ ಇದು. ಬ್ಯಾಕ್ವರ್ಡ್ ಕಮ್ಯುನಿಟಿನೇ ಹೆಚ್ಚಿಗೆ ಇದ್ದಂಥದ್ದು. ಈಗಲೂ ಕೂಡ ಗಾಂಧಿನಗರ ಕ್ಷೇತ್ರದಲ್ಲಿ ಸರಿಸುಮಾರು 75ರಿಂದ 78% ಈಗಲೂ ಬ್ಯಾಕ್ವರ್ಡ್ ಕಮ್ಯುನಿಟಿ ಇರುವಂಥ ಕ್ಷೇತ್ರ ಗಾಂಧಿನಗರ. ಅದೇ ರೀತಿ ಕ್ರಮೇಣವಾಗಿ ಚಿಕ್ಕಪೇಟೆ ವಾರ್ಡಲ್ಲಿ ಒಂದು ಸಾಲಿಡ್ ಏನು ಕಮಿಟೆಡ್ ವೋಟ್ಸ್ ಆಯಿತು. ಮತ್ತು ಎಲ್ಲರೂ ಕೂಡ ಇವತ್ತು ಯಾವುದೇ ಹಣದ ಆಮಿಷ ಏನಾದರೂ ಕೊಟ್ಟರು ಕೂಡ ಯಾರೋ ಕೆಲವು 1% ಅಥವಾ 2% ಬದಲಾವಣೆ ಆಗ್ಬೋದು, ಬಟ್ ಪೂರ್ತಿ 99% ಕೂಡ ಇವತ್ತಿನ ದಿವಸ ತಮ್ಮ ಸಿದ್ಧಾಂತಕ್ಕೆ, ಧ್ಯೇಯ ಆದರ್ಶಕ್ಕೆ ಮತ್ತು ಎಲ್ಲದಕ್ಕಿಂತ ಒಂದು ವಿಚಾರಕ್ಕೋಸ್ಕರ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿನ ಇಲ್ಲಿ ಬೆಂಬಲಿಸ್ತಾ ಇದ್ದಾರೆ. ಒಂದು ಭಾರತೀಯ ಜನತಾ ಪಾರ್ಟಿ ಯಾಕೆ ಅಂದರೆ ದೇಶಭಕ್ತಿ ಪಾರ್ಟಿ, RSS ಏನಂದರೆ ದೇಶ ಪ್ರೇಮ ಹುಟ್ಟಿ ಹಾಕುವಂಥ ಒಂದು ಸಂಘಟನೆ. ಈ ರೀತಿ ಸಾಕಷ್ಟು ಜನ ಅಲ್ಲಿಂದ ಬೆಳೆದು ಬಂದವರಾಗಿ ಅವರು ಇವತ್ತಿನ ದಿವಸ ಆ್ಯಕ್ಟಿವ್ ಆಗಿ ಇಲ್ದಿದ್ರು ಕೂಡ, ಇನ್ಯಾಕ್ಟಿವ್ ಇದ್ದರೂ ಕೂಡ ಚುನಾವಣೆ ಅಂತ ಬಂದಾಗ ಚುನಾವಣೆ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದಾಗಲಿ, ಅವರು ಮತ್ತು ಚುನಾವಣೆ ಸಂದರ್ಭದಲ್ಲಿ ವೋಟ್ ಹಾಕಬೇಕಾದ್ರು, ಮತ್ತು ಎಷ್ಟೋ ಜನ ಇವತ್ತು ಮನೆ ಬಿಟ್ಟು ಹೋಗಿದ್ದಾರೆ, ಕೆಲವರು ಇಲ್ಲೇ ಇದ್ದಾರೆ, ಮತದಾನ ಇಲ್ಲೇ ಇಟ್ಕೊಂಡಿದ್ದಾರೆ, ಅಂಥವರು ಕೂಡ ಇಲ್ಲಿ ಬರ್ತಾರೆ ಮತ್ತು ವೋಟ್ ಹಾಕಿ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಯಾಕೆ ಈ ಥರ ಆಯಿತು ಅಂದರೆ ಅನೇಕ ವರ್ಷಗಳಿಂದ ನಮ್ಮ ಏನು ಸಂಸ್ಕೃತಿ ಇದೆ, ಪರಂಪರೆ ಇದೆ, ಆ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗಾಗಿ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಆ ಭಾವನೆಯಲ್ಲಿ ಹುಟ್ಟಿರೋದ್ರಿಂದ ಯಾರೋ ಕೂಡ ಇವತ್ತು ದಿವಸ ಎಷ್ಟೇ ನಮ್ಗೆ ಹತ್ರ ಇದ್ದರೂ ಕೂಡ, ತುಂಬ ಪರಿಚಿತರಿದ್ದರೂ ಕೂಡ ಅವರು ಎಲ್ಲರೂ ವೋಟ್ ಹಾಕಬೇಕು ಅಂದರೆ ನ್ಯಾಚುರಲಾಗಿ ಹೋಗೋದು ಭಾರತೀಯ ಜನತಾ ಪಾರ್ಟಿ ಮತ್ತು ಕಮಲದ ಚಿಹ್ನೆಗೆ ಹೋಗುತ್ತೆ ಹೊರತು ತುಂಬ ವಿರಳ. ಒಂದು ಕಾಲದಲ್ಲಿ ಇತ್ತು, ಸುಮಾರು ಒಂದು 50 ವರ್ಷದ ಕೆಳಗಡೆ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ಗೆ ವೋಟ್ ಹಾಕೋರು ಇದ್ದರೂ ಇಲ್ಲ ಅಂತಲ್ಲ. 1989ರಲ್ಲಿ ಇಲ್ಲಿ ಪೆರಕಲ್ ಮಲ್ಲಪ್ಪ ಅವರು ಒಂದು ಸರಿ ಗೆದ್ದಿದ್ರು. ಅದಕ್ಕೆ ಮೊದಲು ಎಲ್ಲ ಪೌರ ಸಮಿತಿ ಅಂದರೆ ಆಗ ಲಕ್ಷ್ಮೀ ಸಾಗರ್ ಅವ್ರು ನಿಂತ್ಕೊಂಡು ಇದ್ದರು, TR ಚಾಮಣ್ಣವ್ರು ಇರ್ಬೋದು, VS ಕೃಷ್ಣಯ್ಯವರು ಇರ್ಬೋದು. ಎಲ್ಲರೂ ಕೂಡ ಇತಿಹಾಸ ತೆಗೆದುಕೊಂಡು ಹೋದರೆ ಪೌರ ಸಮಿತಿ, ಅದಾದಮೇಲೆ KM ನಾಗಣ್ಣ ಅಂತೇಳಿ ಒಬ್ಬರು ನಿಂತಿದ್ರು, ಅವರು ಪೌರ ಸಮಿತಿಯಿಂದ ಗೆದ್ದರು. ಅದಾದಮೇಲೆ ಎಲ್ಲೂ ಕೂಡ BJPನೇ ಗೆದ್ಕೊಂಡು ಬಂತು. ಆದರೆ ಯಾವಾಗ ಇದು ಗಾಂಧಿನಗರ ಕ್ಷೇತ್ರಕ್ಕೆ ಸೇರಿತು ಚಿಕ್ಕಪೇಟೆ, ಅದಾದಮೇಲೆ ವ್ಯತ್ಯಾಸಗಳ ಕಾರಣ ಸಹಜ ಗೊತ್ತಿದೆ, ಈಗ ಕಾಂಗ್ರೆಸ್ ಗೆಲ್ತಾ ಬರ್ತಾಯಿದೆ. ಆದರೆ ವೋಟ್ ಮಾತ್ರ ಇವತ್ತು ಕೂಡ ಏನು ಚಿಕ್ಕಪೇಟೆ ವಾರ್ಡ್ ಅಂತ ಬಂದಾಗ ಇಲ್ಲಿ 30-32 ಸಾವಿರ ವೋಟರ್ಸು, ಅದರಲ್ಲಿ ಸುಮಾರು 15-16 ಸಾವಿರ ವೋಟು, ಕೆಲವು ಸರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 18 ಸಾವಿರದವರೆಗೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಗೆ ಸಿಗುತ್ತೆ. ಕಾಂಗ್ರೆಸ್ಗೆ 2-2.5 ಸಾವಿರ ವೋಟ್ ಸಿಗುತ್ತೆ. ಬೇರೆ ಪಾರ್ಟಿಯವರು ಇಲ್ಲೇನು ಅಂಥ ಒಂದು ಐಡೆಂಟಿಟಿ ಇಟ್ಕೊಂಡಿಲ್ಲ. ಹಾಗಾಗಿ ಎರಡೇ ಪಾರ್ಟಿಗೆ ನೇರ ಹಣಾಹಣಿ ಇರೋದರಿಂದ ಪ್ರತಿಯೊಂದು ಸಂದರ್ಭದಲ್ಲಿ ಯಾವುದೇ ಹಣದ ಆಮಿಷಕ್ಕೆ ಇಲ್ಲಿನ ಮತದಾರರು ಕಡೆಗಾಣಿಸ್ತಾರೆ ಮತ್ತು ವಿಚಾರ ಇಟ್ಕೊಂಡಿರ್ತಾರೆ. ಮತ್ತು ನೇರ ಸಿಗಬೇಕು ಮತ್ತು ಯಾವುದೇ ಒಂದು ಸಮಸ್ಯೆ ಬಂದಾಗ ಸ್ಪಂದಿಸಬೇಕು ಅಂಥವ್ರನ್ನ ಅವರು ಸ್ಪಂದಿಸ್ತಾರೆ ಹೊರತು, ಮತ್ತು ಯಾರೋ ಬಂದು ಇವತ್ತಿನ ದಿವಸ ಓಡಾಡ್ತೀವಿ ಅಂದರೆ ಎಲ್ರಿಗೂ ಗೊತ್ತಿರ್ತದೆ ಯಾರು ನೈಜ ಕಾರ್ಯಕರ್ತ, ಯಾರು ನೈಜ ಇವತ್ತಿನ ದಿವಸ ಏನಿವತ್ತು ಜನಸಾಮಾನ್ಯರಿಗೆ ಅವರ ಸಂಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಂಥವ್ರಿಗೆ ಬೆಂಬಲಿಸಬೇಕು ಅಂತೇಳಿ ಈಗ ಅನೇಕ ವರ್ಷಗಳಿಂದ, ಸುಮಾರು ಒಂದು 45-50 ವರ್ಷದಿಂದ, ಈಗ ಬರೋ ವರ್ಷ ಬಂದರೆ ನನಗೆ 50 ವರ್ಷ ರಾಜಕೀಯಕ್ಕೆ ಎಂಟ್ರಿ ಆದಂಗೆ ಆಗುತ್ತೆ. ಆಗ್ಲಿಂದನೂ ಕೂಡ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇದ್ದೀವಿ. ಬೆಳಗ್ಗೆ ಎದ್ದರೆ
ಏರಿಯಾದಲ್ಲಿ ಓಡಾಡೋ ಸಮಸ್ಯೆಗಳು ನೋಡು. ಕೆಲವು ಸಮಸ್ಯೆಗಳನ್ನ ಈಗಿರೋ ಪರಿಸ್ಥಿತಿನಲ್ಲಿ, ಯಾಕಂದರೆ ಕಾರ್ಪೊರೇಟರ್ಸ್ಗೆ ಅಧಿಕಾರ ಇಲ್ಲ, ಅಧಿಕಾರಿಗಳು ಯಾವುದೇ ಗಮನ ಕೊಡ್ತಾ ಇಲ್ಲ, ಮತ್ತು MLA ಈ ಕಡೆ ಬರದೇ ಇರೋದ್ರಿಂದ ಚಿಕ್ಕಪೇಟೆ ವಾರ್ಡಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ರಸ್ತೆಗಳೆಲ್ಲ ಹಳ್ಳ ಹಿಡ್ದಿದೆ, ಕೇಳಿ ಸಾಕಾಗಿದೆ. ಈಗ 4-5 ವರ್ಷಗಳಿಂದ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಆಗಲಿ, ಒಂದಷ್ಟು ಎಲ್ಲ ಕೆಲಸಗಳು ಇವತ್ತು ಸ್ಥಗಿತಗೊಂಡಿದೆ. ನಮ್ಮ ಕೈಲಾಗಿರೋವಂಥದ್ದು ಏನು ಇವತ್ತಿನ ದಿವಸ ನೀರಿನ ಸಮಸ್ಯೆ ಇರ್ಬೋದು, ಕಾಂಟಾಮಿನೇಷನ್ ಸಮಸ್ಯೆ ಇರ್ಬೋದು, ಸ್ಟ್ರೀಟ್ ಲೈಟ್ ಸಮಸ್ಯೆ ಇರ್ಬೋದು, ಈ ರೀತಿಯ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಸ್ಪಂದಿಸ್ತಾ ಇದ್ದೀವಿ ಅವರಿಗೆ.